ಈ ದಿನ 8ನೇ ತರಗತಿಯ ಗಣಿತ ಅಂದರೆ FA2 ರೂಪಣಾತ್ಮಕ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು FA2 ಅಂತ ಹೇಳ್ತಾ ಹೋಗ್ತೀವಿ ನಾವು. ಇದನ್ನು ಚರ್ಚೆ ಮಾಡ್ತಾ ಹೋಗೋಣ. ಗಣಿತವನ್ನು 8ನೇ ತರಗತಿಯ ಗಣಿತವನ್ನು ಫಸ್ಟ್ ಎಷ್ಟು ಅಂಕಗಳೆಷ್ಟಿರ್ತದೆ? 20 ಅಂಕಗಳಿರ್ತದೆ. ಫಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಸೂಕ್ತ ಉತ್ತರ ಆರಿಸಿ ಬರೀರಿ ಅಂತಕ್ಕಂಥದ್ದು 4 ಇದ್ದಾವೆ. 4ರಲ್ಲಿ ಮೊದಲನೇ ಕ್ವಶನ್ನು ಒಂದು ಬಹುಭುಜದ ಎಲ್ಲ ಹೊರಕೋನಗಳ ಮೊತ್ತ ಅಂತ ಹೇಳಿದರೆ, ಎಲ್ಲ ಹೊರಕೋನಗಳ ಮೊತ್ತ ಅಂದರೆ ಯಾವುದೇ ಆಗಲಿ ಒಂದು ಬಹುಭುಜದ ಹೊರಕೋನಗಳ ಮೊತ್ತ ಏನಾಗಿರುತ್ತೆ? 360 ಡಿಗ್ರಿ ಆಗಿರುತ್ತೆ. ಡಿ ಆಪ್ಷನ್ ಕರೆಕ್ಟ್ ಆಗಿದೆ. ಎರಡನೇ ಕ್ವಶನ್ ನೋಡೋಣ. ಸಮಾಂತರ ಚತುರ್ಭುಜಕ್ಕೆ ಒಂದು ಉದಾಹರಣೆ ಅಂತ ಹೇಳಿದರೆ, ಸಮಾಂತರ ಚತುರ್ಭುಜಕ್ಕೆ ಅಂತಷ್ಟೇ ನಾವು ಸಮಾಂತರವಾಗಿರಬೇಕು. ಇಲ್ಲಿ ನೋಡಿ ಯಾವ್ಯಾವ ಬರೋದಿಲ್ಲ ಅಂತಕ್ಕಂಥದ್ದು ನೋಡೋಣ. ತ್ರಾಪಿಜ್ಯ ಇದು ಬರಲ್ಲ. ಪತಂಗ ಇದೆ ಅಲ್ವಾ, ಪತಂಗ ಅಂತ ಕರೆದರೆ ಅದು ಸಮಾಂತರ ಚತುರ್ಭುಜನೇ. ಆದರೆ ಆಯತ ಅದಕ್ಕಿಂತ ಸಮಾಂತರ ಚತುರ್ಭುಜಕ್ಕೆ ತುಂಬ ಒಳ್ಳೆಯ ಉದಾಹರಣೆ ಆಗುತ್ತೆ. ಇದು ಪಂಚಭುಜಾಕೃತಿ ಅಂತಿದೆ, ಅದನ್ನು ಬರಲ್ಲ. ಅದಕ್ಕೆ ನಾವು ಆಯತ ಎ ಆಪ್ಷನ್ ಕರೆಕ್ಟ್ ಆಗಿದೆ. ಎರಡನೇ ಕ್ವಶನ್ ನೋಡ್ತಾ ಹೋಗೋಣ. ದತ್ತಾಂಶವನ್ನು ವೃತ್ತಾಕಾರದ ನಕ್ಷೆಯಲ್ಲಿ ತೋರಿಸಿದ ವಿಧಾನ. ಯಾವುದೇ ಒಂದು ದತ್ತಾಂಶವನ್ನು ವೃತ್ತಾಕಾರವಾಗಿರ್ತಕ್ಕಂಥ ನಕ್ಷೆಯಲ್ಲಿ ಈ ಥರ ತೋರಿಸ್ತಿದ್ದೀವಿ ಅಂತಂದರೆ ನಾವು ಇದನ್ನು ಏನಂತ ಕರಿತೀವಿ? ವೃತ್ತಾಕಾರ ಅಂತ ತಕ್ಷಣ ಇದನ್ನು ನೀವು ನೋಡಿದ ತಕ್ಷಣ ಗೊತ್ತಾಗುತ್ತೆ. ಬಿ ಪೈ ನಕ್ಷೆ ಅಂತ ಕರಿಬೋದು. ನೆಕ್ಸ್ಟ್ ಕ್ವಶನ್ 4 ನೋಡ್ತಾ ಹೋಗೋಣ. 4ನೇದು ಏನಿದೆ ಅಂದರೆ ವರ್ಗಮೂಲ. ರೂಟ್ 256ರ ವರ್ಗಮೂಲ ಎಷ್ಟು ಅಂತ ಕೇಳಿದರೆ ರೂಟ್ 256ರ ವರ್ಗಮೂಲ ಎಷ್ಟಾಗುತ್ತೆ? 16. ಎ ಆಪ್ಷನ್ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಅದೇ ಥರನೇ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿರಿ ಅಂತ ಹೇಳಿದ್ದಾರೆ. ಅಂದರೆ 2 ಅಂಕದ 3 ಪ್ರಶ್ನೆಗಳಿದ್ದಾವೆ, 6 ಅಂಕ ಆಗುತ್ತೆ. ಒಂದಿದೆ ನಿರೂಪಿಸಿ. ಒಂದೊಂದು ಮಾಸಿಗೆ ಕೇಳ್ತಕ್ಕಂಥದ್ದು ಯಾದೃಚ್ಛಿಕ ಪ್ರಯೋಗ ಅಂತಕ್ಕಂಥದ್ದು. ಯಾದೃಚ್ಛಿಕ ಪ್ರಯೋಗ ಅಂತಕ್ಕಂಥದ್ದು ಏನಾಗುತ್ತೆ ಅಂದರೆ ಇದು ಯಾವ ರೀತಿಯಾಗಿ ನಾವು ಡಿಫೈನ್ ಮಾಡಬೇಕಂದ್ರೆ, ಒಂದು ಯಾದೃಚ್ಛಿಕ ಪ್ರಯೋಗ ಅಂತ ಯಾವುದೇ ಒಂದು ಪ್ರಯೋಗನ ಯಾದೃಚ್ಛಿಕ ಆಗಿರಬೇಕಂದ್ರೆ ಅದು ಒಂದಕ್ಕಿಂತ ಹೆಚ್ಚು ಘಟನೆಗಳನ್ನು ಹೊಂದಿರಬೇಕು. ಒಂದಕ್ಕಿಂತ ಹೆಚ್ಚು ಘಟನೆಗಳನ್ನು ಹೊಂದಿರಬೇಕು. ಮತ್ತು ಅದರ ಫಲಿತಾಂಶವನ್ನು ನಾವು ಬೇಗ ಆನ್ಸರ್ ಮಾಡೋಕ್ಕಾಗೋದಿಲ್ಲ. ಅಂದರೆ ಅದನ್ನು ಫಲಿತಾಂಶವನ್ನು ಪ್ರಕಟಣೆ ಮಾಡೋಕ್ಕೆ ಆಗೋದಿಲ್ಲ. ಅದನ್ನು ಯಾದೃಚ್ಛಿಕ ಪ್ರಯೋಗ ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಘಟನೆ ಅಂತಕ್ಕಂಥ. ಘಟನೆ ಅಂದರೆ ಏನಂದರೆ ಇಂಗ್ಲೀಷಲ್ಲಿ ನಾವು ಆ್ಯನ್ ಇವೆಂಟ್ ಅಂತ ಹೇಳ್ತಾ ಹೋಗ್ತೀವಿ. ಇದು ಘಟನೆ ಅಂತಕ್ಕಂಥದ್ದು ಅಂದರೆ ಒಂದು ಯಾವುದೇ ಒಂದು ಘಟನೆ ಅಂದರೆ ಯಾದೃಚ್ಛಿಕ ಪ್ರಯೋಗದ ಒಂದು ಫಲಿತಾಂಶವನ್ನು ನಾವು ಘಟನೆ ಅಂತ ಕರಿಬೋದು. ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ಒಂದು ನಾಣ್ಯವನ್ನು ಚಿಮ್ಮಿದಾಗ ಅಂತ ಬರೆದ್ರೆ ನಾವು ಎಸ್ ಅಂತ ತೊಗೊತೀವಿ. ಎಸ್ ಇಕ್ವಲ್ಸ್ ಒಂದು ನಾಣ್ಯವನ್ನು ಚಿಮ್ಮಿದಾಗ ಏನಾಗುತ್ತೆ? ಹೆಡ್ ಬೀಳ್ತಾ ಹೋಗುತ್ತೆ, ಆಮೇಲೆ ಟೇಲ್ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ಏನಾಗುತ್ತೆ? 2 ಸಂಭವನೀಯತೆ. ಈ ಎರಡನ್ನ ಇವನ್ನ ಈವೆಂಟ್ 1 ಈವೆಂಟ್ 2 ಅಂತ ಕರಿತಾ ಹೋಗ್ತೀವಿ. ಇವು ಈವೆಂಟ್ಗಳು ಅಂತ ಹೇಳ್ತೀವಿ. ಇದು ಟೋಟಲ್ ಇವು ಎಲ್ಲವನ್ನ ನಾವು ಹೇಳೋದು ಬೇಕಾಗಿರ್ತಕ್ಕಂಥದ್ದು ಯಾದೃಚ್ಛಿಕ ಪ್ರಯೋಗವಾಗುತ್ತೆ. ಓಕೆನಾ? ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡ್ತಾ ಹೋಗೋಣ. 6ನೇ ಕ್ವಶನ್ನು. ಸಮಾಂತರ ಚತುರ್ಭುಜದ ಒಂದು ಚಿತ್ರವನ್ನು ಬರೆದು ಲಕ್ಷಣಗಳನ್ನು ಪಟ್ಟಿ ಮಾಡಿ ಅಂತಕ್ಕಂಥದ್ದು. ಇದು ಸಮಾಂತರ ಚತುರ್ಭುಜ ನಿಮಗೆ ಗೊತ್ತಿರಬೇಕು. ಈ ರೀತಿಯಾಗಿ ನಾವು ಸಮಾಂತರ ಚತುರ್ಭುಜವನ್ನು ಬರಿತಾ ಹೋಗ್ತೀವಿ. ಅದಕ್ಕೆ ABCD ಅಂತ ಕರೆಯೋಣ. ಇದು ಸಮಾಂತರ ಚತುರ್ಭುಜ. ಇವ ನೋಡಿ, ಈ ಸಮಾಂತರ ಚತುರ್ಭುಜದಲ್ಲಿ ಇವು ನೋಡಿ ಅಂತ ಕರಿತೀವಿ, ಇದನ್ನು ಎಸ್. ಇವನ್ನ ಕರ್ಣಗಳು ಅಂತ ಹೇಳ್ತಾ ಹೋಗ್ತೀವಿ, ಕರ್ಣ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಡಯಾಗ್ನಲ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಇಲ್ಲಿ ಒಂದು ಗುಣಲಕ್ಷಣವನ್ನು ಬರೀರಿ ಅಂದರೆ ಇವು ನೋಡಿ ಅಭಿಮುಖ ಕೋನಗಳು ಏನಾಗಿರುತ್ತೆ? ಸಮವಾಗಿರುತ್ತವೆ. ಅಂದರೆ ಆ್ಯಂಗಲ್ A = ಆ್ಯಂಗಲ್ C ಅಂತ ಇರ್ತವೆ. ಅಭಿಮುಖ ಕೋನಗಳು ಸಮವಾಗಿರುತ್ತವೆ. ಆಮೇಲೆ ಎರಡನೇದು ಲಕ್ಷಣ ಯಾವ್ದು ಬರೀಬೋದು ಅಂತಂದರೆ ಯಾವುದೇ ಒಂದು ಸಮಾಂತರ ಚತುರ್ಭುಜದ 4 ಕೋನಗಳ ಮೊತ್ತ ಎಷ್ಟಾಗುತ್ತೆ? 360 ಡಿಗ್ರಿ ಆಗಿರುತ್ತೆ. 4 ಒಳ ಕೋನಗಳ ಮೊತ್ತ 360 ಡಿಗ್ರಿ ಆಗಿರುತ್ತೆ. ನಾವು ಇಷ್ಟನ್ನು ಬರೆದ್ರೆ ಸಾಕು, ಅಲ್ಲಿಗೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ 7ನೇ ಕ್ವಶನ್ ನೋಡಿ. ರೆಂಟ್ ಒಂದು ಆಯತ. ಇಲ್ಲಿ ಕೊಟ್ಟಿರ್ತಕ್ಕಂಥ ನೋಡ್ತಾ ಹೋಗ್ಬೇಕು. ರೆಂಟ್ ಅಂತಕ್ಕಂಥದ್ದು ಆಯತಗಳ ಕರ್ಣ O ಬಿಂದುವಿನಲ್ಲಿ ಛೇದಿಸುತ್ತವೆ. ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಆ ಚಿತ್ರದಲ್ಲಿ X ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. X ಬೆಲೆಯನ್ನು ಕಂಡುಹಿಡಿಯೋದು ಯಾವ ರೀತಿಯಾಗಿ ನಾವು X ಬೆಲೆಯನ್ನು ಕಂಡುಹಿಡಿಬೇಕಂದ್ರೆ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು OR ಅಂತಕ್ಕಂಥದ್ದು ಫಸ್ಟ್ ತೊಗೊಳ್ತೀನಿ. OR = OT ಅಂತ ತೊಗೊಳ್ಬೇಕು ನಾವು. OR = OT. ಯಾಕೆ? ಕರ್ಣಗಳ ಮಧ್ಯ ಬಿಂದುವಿನಿಂದ ಇರ್ತಕ್ಕಂಥವನ್ನ ಸಮ ಅಂತಕ್ಕಂಥದ್ದು ತೊಗೊಂಡ್ರೆ ಅವಾಗೇನಾಗುತ್ತೆ? ಪ್ರಾಪರ್ಟೀಸ್ ಪ್ರಕಾರ ಅದು ಸಮವಾಗುತ್ತೆ. ಅದಕ್ಕೆ 2x + 4 = 3x + 1 ಅಂತ ತೊಗೊಳ್ಳೋಣ. ಇಲ್ಲಿ ನೋಡಿ +4 ಇದೆ, -1 ಆಗುತ್ತೆ. ಈ ಕಡೆ ತೊಗೊಂಡಿದ್ದೀನಿ. ಇದು 3x - 2x ಆಗುತ್ತೆ. ಕಳೀತಾ ಹೋಗಿ ಇಲ್ಲಿ ಎಷ್ಟು ಬರುತ್ತೆ? ನಮಗೆ 3 ಬರುತ್ತೆ. ಇಲ್ಲಿ 3x ಅಲ್ಲಿ x ಉಳಿತಾ ಹೋಗುತ್ತೆ. ಅಂದರೆ x ನ ಬೆಲೆ ಎಷ್ಟಾಯಿತು? 3 ಆಯಿತು. ಇದು
7ನೇ ಕ್ವಶನ್ಗೆ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಈಗ 3 ಅಂಕದ ಪ್ರಶ್ನೆಗಳು, ಇವು 2 ಅಂಕದ ಪ್ರಶ್ನೆಗಳು, ಇಲ್ಲಿ 3 ಅಂಕದ ಪ್ರಶ್ನೆಗಳು. ಇಲ್ಲಿ ನಮಗೆ ಕಾಲಮ್ ಮೇನ್ ಇದು ಥರ್ಡ್ ಮೇನ್ ಇದು 3 ಅಂಕದ ಪ್ರಶ್ನೆಗಳು 2 ಇರ್ತವೆ. ಆ 2ಕ್ಕೆ ಕರೆಕ್ಟಾಗಿ ಉತ್ತರವನ್ನು ಬರೀತಾ ಹೋಗೋಣ. ಆಮೇಲೆ 4 ಅಂಕದ ಪ್ರಶ್ನೆ ಒಂದಿರುತ್ತೆ. ಒಟ್ಟು 20 ಅಂಕಗಳಿರೋದ್ರಿಂದ ತುಂಬ ಈಸಿಯಾಗಿ ನಾವು ಸ್ಕೋರ್ ಮಾಡ್ಬೋದು ಇದು. ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡಿದವಳು 3 ಅಂಕದು. ಒಂದು ದಾಳವನ್ನು ಉರುಳಿಸಲಾಗಿದೆ, ಅವುಗಳ ಸಂಭವನೀಯತೆ ಕಂಡುಹಿಡಿಯಿರಿ ಅಂತ ಇದೆ. ದಾಳವನ್ನು ಅಂದ ತಕ್ಷಣ ನಾವೇನು ಮಾಡ್ತೀವಿ, ಅದು ಫಸ್ಟ್ ಟೋಟಲ್ ಔಟ್ಕಮ್ಸ್ ಬರಿತಾ ಹೋಗೋಣ. ಇದರಲ್ಲಿ ಒಂದು ದಾಳವನ್ನು ಎಸೆದಾಗ ಅಂತ ಕರಿತೀವಿ. 1 2 3 4 5 ಮತ್ತು 6 ಇಷ್ಟು ಬೀಳ್ತಾ ಹೋಗುತ್ತೆ. ಇದರಲ್ಲಿ ಏನು ಕೇಳಿದ್ದಾರೆ ಕ್ವಶನ್ ಅಂದರೆ ಇದು ಎನ್ ಆಫ್ ಎಸ್ ಅಂತ ತೊಗೊಳ್ಳೋಣ. ಅಂದರೆ ಎಷ್ಟಿದ್ದಾವೆ ಟೋಟಲ್ 6 ಇರೋದ್ರಿಂದ ಎನ್ ಆಫ್ ಎಸ್ ಇಸ್ಕೊಟ್ಟು 6 ಆಗುತ್ತೆ. ಇಲ್ಲಿ ಅವಿಭಾಜ್ಯಗಳ ಸಂಖ್ಯೆ ಬೀಳುವುದು, ಅವಿಭಾಜ್ಯ ಸಂಖ್ಯೆಗಳು ಅಂತ. ಅವಿಭಾಜ್ಯ ಸಂಖ್ಯೆಗಳು ಇಲ್ಲಿ ಯಾವ್ಯಾವ ಇದ್ದಾವೆ? 2 ಇದೆ, 3 ಇದೆ ಮತ್ತು 5. ಇವು ಅವಿಭಾಜ್ಯ ಸಂಖ್ಯೆಗಳು. ಇದಕ್ಕೆ ಆನ್ಸರ್ ಹೇಗೆ? ಆನ್ಸರ್ ಏನಪ್ಪ ಅಂದರೆ ಒಟ್ಟು 3 ಇರೋದ್ರಿಂದ ನಾವು ಪಿ ಆಫ್ ಇ ಈಕ್ವಲ್ಸ್ ಎಷ್ಟಿದ್ದಾವೆ? ಇವು 3 ಇದ್ದಾವೆ, 3/6 ಅಂತ ಬರೀಬೇಕು. ಅರ್ಥ ಆಯ್ತಲ್ವ? ನೆಕ್ಸ್ಟ್ ಕ್ವಶನ್ ಎಗೆ. ಬಿಗೆ ಆನ್ಸರ್ ಏನು? 5ಕ್ಕಿಂತ ಹೆಚ್ಚಲ್ಲದ ಸಂಖ್ಯೆ ಬೀಳುವುದು. 5ಕ್ಕಿಂತ ಹೆಚ್ಚಲ್ಲದ ಅಂದರೆ 5ಕ್ಕಿಂತ ಜಾಸ್ತಿ ಇರಬಾರ್ದು, 5ಕ್ಕಿಂತ ಕಡಿಮೆ ಇರಬೇಕು. ಅವಾಗ ಏನಾಗುತ್ತೆ, ಇದು ಈ 4 ಸಂಖ್ಯೆಗಳು ಬರ್ತವೆ. ಅದಕ್ಕೆ ಎಷ್ಟಾಗಿದ್ದಾವೆ? ಇವು 4 ಇರೋದ್ರಿಂದ 4 ಸಂಖ್ಯೆಗಳಿರೋದ್ರಿಂದ ಪಿ ಆಫ್ ಇ ಈಸ್ ಈಕ್ವಲ್ ಟು ಏನಂತ ಬರೀಬೋದು ನಾವು? 4/6 ಅಂತ ಬರೀಬೋದು. ಯಾಕೆ 6 ಬರ್ತಿದ್ದೀನಿ? ಒಟ್ಟು ಸಂಖ್ಯೆಗಳು ಇರೋದ್ರಿಂದ 6 ಬರ್ತಿದ್ದೀನಿ. ಇಲ್ಲಿ ಭಾಗಿಸ್ಬೋದು. 3 1 3 2 ಅಂತ ಬರೆಸಿ 1/2 ಆಗುತ್ತೆ. ಇದು 2 2 2 3 ಅಂತ ಬರೆದು 2/3 ಆಗುತ್ತೆ. ಇದು ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಅರ್ಥ ಆಗಿದೆಯಲ್ವ? ನೆಕ್ಸ್ಟ್ ಕ್ವಶನ್ ನಂಬರ್ 9. ಒಂದು ಸಮಾಂತರ ಚತುರ್ಭುಜದಲ್ಲಿ 2 ಪಾರ್ಶ್ವಕೋನಗಳ ಅಳತೆ ಕೊಟ್ಟಿದ್ದಾರೆ. ಎಷ್ಟಿದೆ ಅಂದರೆ 3:2 ಅನುಪಾತದಲ್ಲಿ ಇವೆ. ಸಮಾಂತರ ಚತುರ್ಭುಜದ ಪ್ರತಿ ಕೋನವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ, ಯಾವುದೇ 2 ಪಾರ್ಶ್ವಕೋನಗಳು ಕೊಟ್ಟಾಗ ನಾವೇನು ಮಾಡಬೇಕು? ಆ ಪಾರ್ಶ್ವಕೋನಗಳ ಮೊತ್ತ ಎಷ್ಟಾಗುತ್ತೆ? 180 ಡಿಗ್ರಿ, 180 ಡಿಗ್ರಿ ಅಂತ ಗೊತ್ತಿದೆ. ಅದಕ್ಕೆ ಕೋನ ಯಾವುದೇ 2 ಕೋನ ತೊಗೊಳ್ರಿ, ಎ ಪ್ಲಸ್ ಕೋನ ಬಿ ಅಂತ ತೊಗೊತೀನಿ, ಈಸ್ ಈಕ್ವಲ್ ಟು 180 ಡಿಗ್ರಿ ಆಗುತ್ತೆ. ಅದು ಎ ಕೊಟ್ಟಿದ್ದಾರೆ. ಇದನ್ನು 3x ಪ್ಲಸ್ 2x ಅಂತ ತೊಗೊಳ್ಳೋಣ, 180 ಡಿಗ್ರಿ ಆಗುತ್ತೆ. ಆವಾಗ 5x ಆಗುತ್ತೆ. 5x ಈಸ್ ಈಕ್ವಲ್ ಟು 180. ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ? 180 ಡಿಗ್ರಿ /5 ಆಗುತ್ತೆ. ಭಾಗಿಸೋಣ. 5 1 5 3 15 ಆಗುತ್ತೆ. 15 ಅಂದರೆ ಇನ್ನು ಎಷ್ಟು ಉಳಿಯುತ್ತೆ? 3 ಉಳಿಯುತ್ತೆ. 5 5 30. ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಾಯಿತು? 36 ಡಿಗ್ರಿ ಆಯಿತು. ಇದು ಎಕ್ಸ್ನ ಬೆಲೆ ಆಯಿತು. ಪ್ರತಿ ಕೋನವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಅದಕ್ಕೆ ಏನು ಮಾಡಬೇಕು? ಇಲ್ಲಿ ಆ್ಯಂಗಲ್ ಎ ಈಸ್ ಈಕ್ವಲ್ ಟು 3x ಇರೋದ್ರಿಂದ 3 ಇಂಟು ಎಕ್ಸ್ ಅಂದರೆ ಎಷ್ಟು? 36 ಆಗುತ್ತೆ. 6 3 18ಕ್ಕೆ 8 10 1 3 3 9 1 10 108 ಆಗುತ್ತೆ ಒಂದು ಕೋನ. ಕೋನ ಬಿ ನೋಡ್ತೀನಿ. ಕೋನ ಬಿ ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ? 2x ಅಂತ ಕೊಟ್ಟಿದ್ದಾರೆ. 2 ಇಂಟು ಎಕ್ಸ್ ಅಂದರೆ 36 ಆಗುತ್ತೆ. ಅಲ್ಲಿಗೆ 72 ಡಿಗ್ರಿ ಆಯಿತು. ಅಂದರೆ ಇವು 2 ಆನ್ಸರ್ ಆಗುತ್ತೆ. ಇದು 3 ಅಂಕ ಇರೋದ್ರಿಂದ ನಾವು ಇಷ್ಟನ್ನು ಬರೀಲೇಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ. ಇಲ್ಲಿ ತುಂಬ ಈಸಿ ಇರ್ತಕ್ಕಂಥ ಕ್ವಶನ್. ಇಲ್ಲಿಗೆ ನಮಗೆ 6 ಮಾರ್ಕ್ಸ್ ಬಂತು. ಇವಾಗ 4 ಅಂಕದ ಕ್ವಶನ್ ಕೊಟ್ಟಿದ್ದಾರೆ. ಭಾಳ ಈಸಿ ಇರ್ತಕ್ಕಂಥದ್ದು. ಒಂದು ವಿದ್ಯಾರ್ಥಿ ನಿಲಯದ ಮಕ್ಕಳು ಮಾತನಾಡುವ ಭಾಷೆಗಳು ಕೊಟ್ಟಿದ್ದಾರೆ. ಅದು ಪೈ ನಕ್ಷೆಯಲ್ಲಿ ಮಾಡಿರಿ ಅಂತ. ಇಲ್ಲಿ ಫಸ್ಟ್ ಏನು ಮಾಡಬೇಕಂದ್ರೆ, ಇದನ್ನು ನಾವು ಯಾವುದೇ ಒಂದು ಪೈ ನಕ್ಷೆಯನ್ನು ಬರಿಬೇಕು ಅಂತಂದರೆ ನಮಗೆ ಸೆಂಟ್ರಲ್ ಆ್ಯಂಗಲ್ ಅಂತಕ್ಕಂಥದ್ದು ಬರೀಬೇಕು. ಅಂದರೆ ಮಧ್ಯ ಕೋನ ಅಂತಕ್ಕಂಥದ್ದು ಗೊತ್ತಾಗಬೇಕು. ಹಂಗಾದ್ರೆ ಮಾತ್ರ ಬರೆಯೋಕ್ಕಾಗುತ್ತೆ. ಇವಾಗ ಇಲ್ಲಿ ಒಟ್ಟು ಕೊಟ್ಟಿದ್ದಾರೆ 72 ಅಂತಕ್ಕಂಥದ್ದು. ಇದನ್ನು ನಾವು ಒಂದೊಂದನ್ನೇ ಡಿವೈಡ್ ಮಾಡ್ಕೊತ ಹೋಗೋಣ. ಅಂದರೆ ಇಲ್ಲಿ ಇವಾಗ ಕನ್ನಡಕ್ಕೆ ಬೇಕಾಗಿರ್ತಕ್ಕಂಥ ಮಧ್ಯಕೋನವನ್ನು ಹೇಗೆ ಕಂಡುಹಿಡಿಬೇಕು ಅಂತಕ್ಕಂಥದ್ದು ನೋಡೋಣ. ಕನ್ನಡಕ್ಕೆ ಮಾತ್ರ ನೋಡ್ತಿದ್ದೀನಿ. ಇವಾಗ ಕನ್ನಡಕ್ಕೆ ಸಂಬಂಧಪಟ್ಟಂಗೆ ತೊಗೊಂಡ್ರೆ ಇವಾಗ ನೋಡಿ ಎಷ್ಟು ಮಧ್ಯಕೋನ ಹೆಂಗೆ ಬರುತ್ತೆ ಅಂದರೆ 40 ಇದೆ. 40 ಜನ ಮಾತಾಡ್ತಿದ್ದಾರೆ. ಎಷ್ಟಕ್ಕೆ? 72 ಆಗುತ್ತೆ. ಇಂಟು 360. ಯಾಕೆ 360 ಅಂದರೆ ನಾವು ಪೈ ನಕ್ಷೆ ಒಂದು ವೃತ್ತ ಬರೆಯೋದ್ರಿಂದ 360 ಆಗುತ್ತೆ. 12ರಿಂದ ಭಾಗವಾಗುತ್ತೆ ನೋಡ್ರಿ. 12ರಿಂದ ಹೌದಾ? 12 6 72 ಆಗುತ್ತೆ. 12 3 36 0ಗೆ 0. ಮತ್ತು 6ರಿಂದ ಹೋಗುತ್ತೆ ನೋಡಿ. 6ರಿಂದ 6 1 6 5 30 ಈಕ್ವಲ್ಸ್ ಇಲ್ಲ 4 ಇದೆ. 4 5 20 0ಗೆ 0. ಅಂದರೆ ಕನ್ನಡ ಎಷ್ಟು ಡಿಗ್ರಿ ಆಯಿತು? 200 ಡಿಗ್ರಿ ಆಯಿತು. ಅದೇ ಥರನೇ ನಾವೇನು ಮಾಡಬೇಕು ಅಂದರೆ ಕನ್ನಡ ಆಯಿತಾ, ಇಂಗ್ಲೀಷಿಗೆ ಮಾಡಬೇಕು, ಮರಾಠಿ, ಹಿಂದಿ,
ಬೆಂಗಾಲಿ ಭಾಷೆಗೆ ಎಲ್ಲ ಟೋಟಲ್ ಮಾಡಿದ್ರೆ ಒಂದು ಎಲ್ಲವಕ್ಕೂ ಒಂದೊಂದು ಕೋನ ಬರುತ್ತೆ. ಇವಾಗ ನಾನು ಇಂಗ್ಲೀಷ್ ಒಂದು ತೋರಿಸ್ಕೊಡ್ತೀನಿ, ಅದೇ ಥರ ಬೇರೆವೆಲ್ಲ ಮಾಡ್ತಾ ಹೋಗಿ. ಇಂಗ್ಲೀಷ್ ಹೇಗೆ ಇಂಗ್ಲೀಷ್ ತೊಗೊಳ್ಬೇಕು, 12 ಕೊಟ್ಟಿದ್ದಾರೆ, 12 ಜನ ಮಾತಾಡ್ತಿದ್ದಾರೆ. ಒಟ್ಟು ಎಷ್ಟು ಜನ ಇದ್ದಾರೆ, 72 ಜನ ಇದ್ದಾರೆ. ಅದನ್ನು 360 ಡಿಗ್ರಿಗೆ ಕನ್ವರ್ಟ್ ಮಾಡಬೇಕು. ಇದು ಸೇಮ್ ಅದೇ ಥರನೇ ಮಾಡ್ತಾ ಹೋಗಿ. 72ರಿಂದ 6 ಇದು ಹಂಗೆ ಬರುತ್ತೆ, ಇಲ್ಲಿ 30 ಬರುತ್ತೆ. ಆಮೇಲೆ 6ರಿಂದ 6 1 6 5 ತೊಗೊಂಡ್ರೆ 12 5 60, ಇದು 60 ಡಿಗ್ರಿ ಬರುತ್ತೆ. ಇದೇ ರೀತಿ ಆಗಿ ಮಾಡ್ತಾ ಹೋದರೆ ಒಂದು ಸರ್ಕಲ್ನ ನಾವು ಮಾಡಬೇಕು. ಫಸ್ಟ್ ಸರ್ಕಲ್ ಅಂದರೆ ವೃತ್ತವನ್ನು ಹಾಕಬೇಕು. ಆ 60 ಡಿಗ್ರಿಯಿಂದ ಕ್ರಿಯೇಟ್ ಮಾಡ್ಕೊತ ಹೋದರೆ ನಿಮಗೆ ಈಸಿಯಾಗಿ ಬೇರೆವೆಲ್ಲ ಸಿಗ್ತದೆ ಅದಲ್ಲ. ಈ ಥರ 60 ಡಿಗ್ರಿ ಮತ್ತು ಬೇರೆ ಅದು ಮತ್ತು 200 ಡಿಗ್ರಿ ಅಂತಕ್ಕಂಥದ್ದು ಈ ಥರ ಎಲ್ಲ ಬರೀಬೋದು. ಈ ಥರ ಮಾಡಿದ್ರೆ ನಿಮಗೆ 4 ಅಂಕ ಈಸಿಯಾಗಿ ಸಿಗುತ್ತೆ. 100% ನಾನು ಹೇಳ್ತಾ ಹೋಗ್ತೀನಿ. FA2ಗೆ ಸಂಬಂಧಪಟ್ಟಂಗೆ ಒಂದೇ ಅಲ್ಲ, ಈ ಪೈ ನಕ್ಷೆ ಇದೆಯಲ್ವ, ಈ ಪೈ ನಕ್ಷೆ ಅಂತೂ SA1 ಸಹ ಕೇಳ್ತಾರೆ. SA1 ಸಹ ಕೇಳ್ತಾರೆ, ಭಾಳ ಇಂಪಾರ್ಟೆಂಟು. ಇದೇ ರೀತಿಯಾಗಿರ್ತಕ್ಕಂಥ ಕ್ವಶನ್ಗಳನ್ನು ನೀವು ಅಭ್ಯಾಸ ಮಾಡಿ 100% ಸಕ್ಸಸ್ ಆಗ್ತೀರಾ. ಎಲ್ಲರಿಗೂ ಧನ್ಯವಾದಗಳು.